ಈ ಕಡೆ ನೋಡಿ, ಈ ಕಡೆ ಅಕ್ಕಪಕ್ಕದ ಗ್ರಾಮಸ್ಥರು, ನಮ್ಮ ಕಾಂತರಾಜು, ರಮೇಶಣ್ಣ, ಯೋಗೇಶಣ್ಣ, ಎಬಿಸಿ ಚಂದ್ರಶೇಖರ್ ಅವರು, ಎಲ್ಲ ಶಿವರಾಮಣ್ಣ, ನಮ್ಮ ಪಿ ರವಿಕುಮಾರ್ ಗೌಡ ಅವರು ಹುಟ್ಟುಹಬ್ಬದ ಶುಭಾಶಯಗಳನ್ನ ಮಾಚಿಕೊಂಡಳ್ಳಿ ಗ್ರಾಮದ ಪರವಾಗಿ ಆಚರಿಸ್ತಾ ಇದ್ದೀವಿ. ದೇವರು ಅವರ ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯ ಇನ್ನು ಎತ್ತರಕ್ಕೆ ಬೆಳೆದು ನಮ್ಮ ಕ್ಷೇತ್ರದಲ್ಲೇ ಮುಂದಿನ ಸಚಿವರಾಗಿ ಇನ್ನು ಕಾರ್ಯನಿರ್ವಹಿಸಿ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಸ್ನೇಹಿತರಾದಂಥ ಹಾಗೂ ಈ ಗ್ರಾಮದ ಮಗನಾದಂಥ ಜನಪ್ರಿಯ ಶಾಸಕರಾದಂಥ ಪಿ ರವಿಕುಮಾರ್ ಗೌಡ್ರೆ, ಇಂಗರಾಜ್ ಅವರೇ, ಮಂಜೇಗೌಡ್ರೆ, ಸಿಂಗೇಗೌಡ್ರೆ, ಚಂದೋಡೆ, ರಾಜವರೇ, ಜಾತಿಯ ಅಕ್ಕಪಕ್ಕದ ಮುಖಂಡರುಗಳೇ, ಗ್ರಾಮಸ್ಥರುಗಳೇ, ಯಜಮಾನರುಗಳೇ, ನೋಡಿ ಈ ದಿನ ನಮ್ಮವರು ನಮ್ಮ ಮಕ್ಕಳು ನೋಡಿ ಎಲ್ಲ ಸೇರ್ತೀವಿ. ಇಲ್ಲಿಂದ ಎಲ್ಲೋ ಬೇರೆ ಕಡೆ ಶಾಸಕರಾದ್ರೆ ಹಿಂಗೆ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಗ್ರಾಮದ ನಮ್ಮ ಪಂಚಾಯತಿಯ ಹೆಮ್ಮೆಯ ಮಗನಾದ ನನ್ನ ಸ್ನೇಹಿತರಾದಂತ ರವಿಕುಮಾರ್ ಅವರು ಅತ್ಯುತ್ತಮವಾಗಿ ಅವರಾಗ್ಲಿ, ನಾನಾಗ್ಲಿ, ಇರ್ತಕ್ಕಂಥದ್ದೆಲ್ಲ ನಾವೆಲ್ಲ ವಲಸೆ ಹೋಗುವಂತವ್ರು ಬೆಂಗಳೂರಿಗೆ ಬದುಕಲಿಕ್ಕೋಸ್ಕರ. ಇವತ್ತು ನಮ್ಮನ್ನ ಬದುಕು ಕೂಡ ಕಟ್ಟಿಕೊಂಡು ನಾವು ಹುಟ್ಟಿದಕ್ಕೆ ಏನಾದ್ರು ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕಿಗೆ, ಊರಿಗೆ ಏನಾದ್ರು ಮಾಡಬೇಕು ಅಂತ ಹೇಳಿ ಪಣ ತೊಟ್ಟಾಗ ನನ್ನ ಆತ್ಮೀಯ ಶಾಸಕ ಆಗ್ಬೇಕಾದ್ರೆ ಮಂಡ್ಯದಲ್ಲಿ ಏನು ಅಷ್ಟು ಈಜಿ ಅಲ್ಲ. ಒಂದು ಬಾರಿ ಸೋತು ಒಂದು ಬಾರಿ ಗೆಲ್ಲಬೇಕಾದ್ರೆ ಅದರದೇ ಆದಂತ ಶ್ರಮ ಇರ್ತದೆ. ರಾಜಕಾರಣ ಮಾಡೋರು ಮಾತ್ರ ಗೊತ್ತಿರ್ತದ ನೋವೇನು ಅಂತ. ಜವಾಬಲ್ಲಿ ನೀವು ಎಷ್ಟೇ ತಂದ್ರು ಕೊನೆಗೆ 500 ರೂಪಾಯಿ ದುಡ್ಡಿರಲ್ಲ, ತಮಗೂ ಗೊತ್ತಿದೆ. ಇವತ್ತು ನೀವೇ ಒಂದು ಪಂಚಾಯತಿ ಮೆಂಬರ್ಗಳಾಗಿ ವರ್ಷಕ್ಕೊಂದು ಎಕರೆ ಜಮೀನು ಮಾಡ್ಕೊತೀರಿ. ಯಾಕೆಂದ್ರೆ ಮಂಡ್ಯಕ್ಕೆ 4 ಜನ ಕರ್ಕೊಂಡು ಹೋಗ್ಬೇಕು, ಅವ್ರು ಕೂರಿಸ್ಬೇಕು, ತಿನ್ನಿಸ್ಬೇಕು, ಜೊತೆಲಿ ಇರ್ಬೇಕು. ಹಂಗಾಗಿ ಬಡವ್ರ ಜೊತೆ ನೀವು ನಿಂತ್ಕೋಬೇಕು ಅಂದಾಗ ರಾಜಕಾರಣ ಮಾಡಬೇಕು ಅಂದ್ರೆ ನೀವು ಎಲ್ಲ ಪಂಚಾಯತಿ ಮೆಂಬರ್ಗಳಾಗಿದ್ದೀರಿ, ಅಧ್ಯಕ್ಷರಾಗಿದ್ದೀರಿ. ಇವತ್ತೊಂದು ಪಂಚಾಯತಿ ಮೆಂಬರ್ ಆಗಬೇಕು ಅಂದ್ರೆ ಕನಿಷ್ಠ ಪಕ್ಷ 20-25 ಲಕ್ಷ ನಿಂತಿದೆ, ಹೌದಲ್ವಾ? ಸತ್ಯ ಮಾತಾಡ್ಬೇಕಾದ್ರೆ ಇವತ್ತಿನ ಪರಿಸ್ಥಿತಿ ಆಗಿದೆ. ಆಗಿರ್ಬೇಕಾದ್ರೆ ನನ್ನ ಹುಟ್ಟದವ್ರಿಗೆ ಏನಾರ ಮಾಡಬೇಕು, ನನ್ನ ತಾಲೂಕಿಗೆ ಏನಾರ ಮಾಡಬೇಕು, ನನ್ನ ಜಿಲ್ಲೆಗೆ ಏನಾರು ಮಾಡಬೇಕು ಅಂತ ಹೇಳ್ಬೇಕಾದ್ರೆ ನಾನು ಹೆಮ್ಮೆಯಿಂದ ಹೇಳ್ತೀನಿ, ನಮ್ಮ ಜಿಲ್ಲೆಯ 7 ಶಾಸಕರಲ್ಲಿ ಅತ್ಯುತ್ತಮವಾಗಿ ಏನೋ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ನನ್ನ ಸ್ನೇಹಿತರು ರವಿಕುಮಾರ್ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಯಾಕೆಂದ್ರೆ ಇವತ್ತು ಯಾವ ಊರಿರ್ಲಿ, ಯಾವ ಹೋಬಳಿ ಇರ್ಲಿ, ಯಾವ ಗಲ್ಲಿ ಇರ್ಲಿ, ಈಗ ನಮ್ಮ ಪಂಚಾಯತಿಲೇ ಸುಮಾರು ನಾವು ಎಳೆದಿರ್ತಕ್ಕಂಥ ರೋಡ್ ಕೂಡ ಕೆಲಸಗಳಾಗಿದೆ. ಅದನ್ನ ನಾವೆಲ್ಲರೂ ಮೆಚ್ಚಲೇಬೇಕಾಗ್ತದೆ. ನಿನ್ನೆ ನನ್ನ ಸ್ನೇಹಿತರು ಫೋನ್ ಮಾಡಿದಾಗ ಶಾಸಕರು, ಪ್ರಧಾನಿ ಎಲ್ಲ ಮಾಡಿದ್ರೆ ಅವ್ರು ಚೌಟ್ರಿ ಮಾಡ್ಲಿಲ್ವಲ್ಲಪ್ಪ ಅಂತ ಕೇಳಿದ್ರು. ಇಲ್ಲ ಗುರು ಹೇಳಿದೀನಿ, ಅದನ್ನು ಕೂಡ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ. ಹಂಗೆ ನಾನು ನಮ್ಮ ಊರಿಗೆ ಒಂದಕ್ಕೆ ಕೇಳಲ್ಲ, ನಮ್ಮ ಹೋಬಳಿಗಾಗ್ಲಿ, ನಮ್ಮ ತಾಲೂಕಿಗಾಗ್ಲಿ ಖುದ್ದು ಶಾಸಕರು ನಿಮ್ಗೆ ದಿನನಿತ್ಯ ಸಿಗ್ತಾರೆ. ಹಾಗಾಗಿ ಏನು ಎಷ್ಟು ಸಾಧ್ಯವಾದಷ್ಟು ಎಲ್ಲವರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಸಾಧ್ಯ ಆಗ್ತದೆ ಅಷ್ಟನ್ನ ಕೈಲಾದಷ್ಟು ಶಕ್ತಿ ಮೀರಿ ಇವತ್ತು ಬಜೆಟ್ಗಳಲ್ಲಿ ಅನುದಾನವನ್ನ ತರಬೇಕು ಹೋದ್ರು ಅಷ್ಟು ಈಜಿ ಅಲ್ಲ. MLA ಆದ ತಕ್ಷಣ ಎಲ್ಲ ಮಾಡ್ತೀನಿ ಅಂತನೂ ಆಗಲ್ಲ. ಇವತ್ತಷ್ಟು ಎಲ್ಲ ಮಂತ್ರಿ ಇರ್ಬೋದು, CM ಇರ್ಬೋದು, ಡೆಪ್ಟಿ CM ಇರ್ಬೋದು, ಎಲ್ಲರನ್ನು ಭೇಟಿ ಮಾಡಿ ಸಂಬಂಧಪಟ್ಟ ಇಲಾಖೆಗಳಿಗೆ ಓಡಾಡಿ ಪಾದರಸ ತರ ಅನುದಾನಗಳನ್ನ ತಂದು ಇವತ್ತು ಮಾಡಬೇಕಾದ್ರೆ ಅವ್ರದೇ ಶ್ರಮ ಇದೆ. ಅದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ. ಗ್ರಾಮದ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿರುವಂಥ ನನ್ನ ಸ್ನೇಹಿತರು, ಈ ಊರಿನ ಸುಪುತ್ರರು, ನಮ್ಮ ನಾಯಕರು ಆದಂಥ ಸಿದ್ದಾರೂಢರವರೇ, ಇನ್ನೊಬ್ಬ ಸ್ನೇಹಿತರು ಈ ಊರಿನ ಸುಪುತ್ರರು ಆದ ಲಿಂಗರಾಜು ಅವರೇ, ಚಂದ್ರ ಅವರೇ, ರಾಜು ಅವರೇ, ಗಿರೀಶ್ ಅವರೇ, ನಮ್ಮ ಮಂಜೇಗೌಡ್ರೆ, ನಮ್ಮ ಶಂಕರಣ್ಣವರೇ, ಮಾಲಿಂಗಣ್ಣವರೇ, ರೇವಣ್ಣವರೇ, ನಮ್ಮ ಸಂತೋಷ್, ಹೇಮಂತ್, ಇಲ್ಲಿರುವಂಥ ಎಲ್ಲ ಊರಿನ ಮುಖಂಡರೇ, ಹಿರಿಯರು. ಇದು ನಮ್ಮ ಪಂಚಾಯತಿ, ನಮ್ಮೂರು. ನೀವು ಯಾರು ಏನು ಕೇಳದೆ ಹೋದ್ರು ಕೂಡ ಇಲ್ಲಿ ಕಾಮಗಾರಿ ಮಾಡೋದು ನಾನು ಈ ಊರಿನ ಮಗನಾಗಿ ನನ್ನ ಕರ್ತವ್ಯ. ಓಟು ಮತ್ತೊಂದು ಅಲ್ಲ. ಈ ಭಾಗದಲ್ಲಿ 100-200 ವರ್ಷಗಳಿಂದ
ಯಾರು ಯಾವುದೋ ಒಂದು ಎರಡು ರೋಡ್ಗಳು ಪಾಪ ಅವತ್ತಿನ ಬಜೆಟ್ನಲ್ಲಿ ಅವತ್ತಿನ ದುಡ್ಡಲ್ಲಿ ಮಾಡ್ಬಿಟ್ಟು ಹೋಗಿರ್ಬೋದು. ಸಮಗ್ರ ಅಭಿವೃದ್ಧಿ ಅದು ನನ್ನ ಕರ್ತವ್ಯ. ಈಗೆಲ್ಲ ರಸ್ತೆಗಳು ಆಗ್ತಾ ಇದೆ. ಮುಂದೆ ಕೂಡ ಏನೇನಾಗಿದೆ ನಾನು ಮತ್ತೆ ಅದನ್ನ ಬಿಡಿಸ್ಕೊಳ್ಳೋಕ್ಕಾಗಲ್ಲ. 40 ಕೋಟಿ ರೂಪಾಯಿಯನ್ನ ಬರೀ ಶಿವಪುರ ಪಂಚಾಯತ್ಗೆ ಎಲ್ಲ ಇಲಾಖೆಯಿಂದಲೂ ಹಾಕಿದೀವಿ. ಸಮಗ್ರವಾಗಿ ಅಭಿವೃದ್ಧಿ ಆಗ್ತದೆ. ಇನ್ನು 3 ಊರು, ಇನ್ನು ಅಷ್ಟಗೆರೆನೂ ಆಲ್ಮೋಸ್ಟ್ 90% ಆಗಾಯ್ತು, ಗಣಗನೂ ಆಲ್ಮೋಸ್ಟ್ 90% ಆಯ್ತು, ನಿಮ್ಮೂರು ಆಯಿತು, ಶಿವಪುರನ ಆಯ್ತು. ಇನ್ನು ವಡ್ರಕೊಪ್ಪಲು, ಮಾಳೆಕೊಪ್ಪಲು, ಆಮೇಲೆ ಇವರು ಮತ್ತೆ ಅವ್ರ ಊರಲ್ಲಿ 1 ರೋಡ್ ಮಾಡಿದ್ವಿ, ಇನ್ನೊಂದು 2 ರೋಡ್ ಮಾಡಿದ್ರೆ ಆಗುತ್ತೆ. ಅದನ್ನು ಕೂಡ ಇನ್ನು 1 ವರ್ಷದಲ್ಲಿ ಇನ್ನು ವಡ್ರಕೊಪ್ಪಲಲ್ಲೂ, ಮಾಳೆಕೊಪ್ಪಲಲ್ಲೂ, ಮಂತೆಕೊಪ್ಪಲಲ್ಲೂ ಯಾವ ರೋಡು ಮಣ್ಣಿರಬಾರ್ದು, ಎಲ್ಲ ರಸ್ತೆ ಮಾಡ್ಕೊಡ್ತೀವಿ. ನಮ್ಮ 7 ಊರಲ್ಲೂ ಪಂಚಾಯಿತಿಯಲ್ಲೂ ನಮ್ಮ ಮಗನ್ನ ಗೆಲ್ಸಿದೀವಿ ಪಕ್ಷಾತೀತವಾಗಿ. ಅವ್ರು ಒಳ್ಳೇದು ಮಾಡ್ದ ಅನ್ನೋದು ಮಾತ್ರ ಭೂಮಿ ಮೇಲೆ ನಿಲ್ಲದು. ನಮ್ಮಿಂದ ಯಾವ್ದು ಒಳ್ಳೇದಾಗುತ್ತೆ ಅದನ್ನ ಮಾತ್ರ. ಇನ್ನೊಂದು ದಿನ ನಾನು ನಮ್ಮ ಪಂಚಾಯತಿಗೆ AC, ತಹಸೀಲ್ದಾರು, RIಗಳನ್ನ ಕರ್ಕೊಂಡ್ಬರ್ತೀನಿ ಕಂದಾಯ ಇಲಾಖೆ. ನಿಮಗೆ 1 ವಾರದ ಮುಂಚೆನೆ ಪಾಂಪ್ಲೆಟ್ ಸಮೇತ ಎಲ್ಲರಿಗೂ ಹೇಳ್ಬಿಡ್ತೀವಿ. ಬೆಂಗಳೂರಲ್ಲಿರೋರು, ಇಲ್ಲಿರೋರು ಎಲ್ಲರಿಗೂ ಮಾಹಿತಿ ಮುಟ್ಟಿಸ್ಬಿಡಿ. ನಿಮ್ಮ ದುರಸ್ತಿ ಏನಿದೆ, ಭಾಳ 100 ವರ್ಷಗಳಿಂದ ನಿಮ್ಮ ಲ್ಯಾಂಡ್ ವಿಚಾರ ಏನಿದೆ ಅದನ್ನ ಒಂದು ದಿನ ಯಾವುದಾದ್ರೂ ಶನಿವಾರ ಕರ್ಕೊಂಡ್ಬರ್ತೀನಿ, ನಾನು ಫಿಕ್ಸ್ ಮಾಡ್ತೀನಿ. ನಿಮ್ಮ ಮೊದಲೇ 7 ಊರಲ್ಲೂ ಪಾಂಪ್ಲೆಟ್ನ ಹಂಚ್ಬಿಡ್ತೀನಿ. ಬಂದು ಅರ್ಧ ದಿನ ನಿಮ್ಮ ಹತ್ರನೇ ಕೂತ್ಕೊಂಡು ಆ ಕಂದಾಯ ಇಲಾಖೆ ಪ್ರಾಬ್ಲಮ್, ಬೇರೆ ಇನ್ಯಾವ ಇಲಾಖೆನಲ್ಲ, ಬರೀ ಕಂದಾಯ ಇಲಾಖೆದು. ನನ್ನ ಕಾಲದಲ್ಲಿ ಯಾರ್ಯಾರಿಗೆ ಪಾಪ ಅವತ್ತಿಂದ ಜಮೀನಿಗೋಸ್ಕರ ಅಲ್ದು ಚಪ್ಪಲಿ ಸೌದಾಗಿದೆ, ಅವ್ರದ್ದೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಿ ಅಂತ AC-ನ ತಹಸೀಲ್ದಾರ್ನ ಒಂದಿನ ಫಿಕ್ಸ್ ಮಾಡ್ತೀನಿ. ಇವತ್ತೇ ಹೇಳಿರ್ತೀನಿ. ನಿಮ್ಮೆಲ್ಲ ಬೆಂಗಳೂರಲ್ಲಿರೋರು ಅವರು ಇವರು ಎಲ್ಲಾರನ್ನೂ ಕರೆದುಬಿಡಿ. ಅವ್ರು ಏನೇನೇನು ಡಾಕ್ಯುಮೆಂಟ್ಸ್ ಇದೆಯೋ ಇಲ್ವೋ, 1 to 5 ಆಗಿದೆ, ಡಾಕ್ಯುಮೆಂಟ್ ಮಿಸ್ಸಿಂಗ್ ಆಗಿದೆ, ಅದೆಲ್ಲ ಮಾಡ್ಕೊಡಕ್ಕೆ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಸಾಲ್ವ್ ಮಾಡೋಣ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಈಗ ನನಗೆ ಬೇಗ ಇವ್ರ ಮನೇಲಿ ತಿಂದು ಹೋಗಬೇಕು. ಮಂತ್ರಿ ಆಲ್ರೆಡಿ ಬೆಂಗಳೂರು ಬಿಟ್ಟು ಮಂಡ್ಯ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೇದಾಗ್ಲಿ. ಹಂತ ಹಂತವಾಗಿ ಇನ್ನು 2.5 ವರ್ಷದಲ್ಲಿ ಶಾಸಕರು ರೋಡು ಏನೇನು ಹಾಕ್ಬೇಕು ಅಂತ ಖಂಡಿತ ಮಾಡ್ತಾರೆ. ಅದಕ್ಕೆ ನಾವೆಲ್ಲ ಸಹಕಾರ ಅವ್ರಿಗೆ ಜೊತೆ ಬೆಂಬಲವಾಗಿ ಅವ್ರಿಗೂ ಗೊತ್ತಿದೆ. ನಾವು ಹೇಳಿಲ್ಲ ಅಂದ್ರೂ ಆ ಒಂದು ಕಾರ್ಯ ಏನ್ ಕೆಲಸಗಳಾಗಬೇಕು ನಮ್ಮ ಪಂಚಾಯತಿ ವ್ಯಾಪ್ತಿ ಅಥವಾ ಹೋಬಳಿ ವ್ಯಾಪ್ತಿಗೆ ಖಂಡಿತ ಮಾಡ್ತಾರೆ. ಅದನ್ನ ನಾವು ಗಮನ ಸೆಳೆಬೇಕಾದಂತ ಕರ್ತವ್ಯ. ಗಮನ ಸೆಳೆ ಪ್ರತಿ ಬಂದಾಗ ಗಮನ ಸೆಳೀತಾ ಇರ್ಬೇಕಷ್ಟೇ. ಎಲ್ಲರಿಗೂ ಧನ್ಯವಾದ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.